ಯಾವ ಥರ ಯೋಚನೆ ಮಾಡಿದ್ರೂ ಲೆಕ್ಕ ತಪ್ಪಾಗೆ ಬರ್ತಿದೆ. ಯಶೋಧ ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ದುಡ್ಡು ಎಂಥ ದಡ್ರೂ ಬುದ್ಧಿವಂತರಾಗಿ ಮಾಡುತ್ತೆ ಅಂತ ಗೊತ್ತು ತಾನೆ? ಗೊತ್ತು. ಬೇರೆ ಯಾರ ಬಗ್ಗೆ ಹೇಳಿದ್ರು ನಂಬೋದು. ಆದರೆ ಯಶೋಧನ್ ವಿಷಯದಲ್ಲಿ ನನ್ನ ಮನಸ್ಸು ಒಪ್ಕೊಳಕ್ ತಯಾರಿಲ್ಲ. ಯಾರೋ ಹೇಳ್ಕೊಟ್ಟು ದುಡ್ಡಿನ ಆಸೆ ತೋರಿಸಿ ಈ ಕೆಲಸ ಎಲ್ಲ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲ ಅಂದ್ರೆ ಆ ಹೆಂಗಸು ಅಷ್ಟೆಲ್ಲ ಸುಲಭವಾಗಿ ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಇದು ಹೇಗೆ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದೀಯಾ? ಯಾಕೆ ಅಂದ್ರೆ ಇಷ್ಟು ದಿನ ಆ ಶಾಂತಿ ಸ್ಥಾನದಲ್ಲಿ ನಿಂತು ಅವಳನ್ನ ನೋಡ್ಕೊಂಡಿದ್ದೀನಿ. ಅವಳಿಗೇನ್ ಬೇಕು ಏನ್ ಬೇಡ ಎಲ್ಲಾನು ವ್ಯವಸ್ಥೆ ಮಾಡಿದ್ದು ಈ ಮಂತ್ರ. ಅವ್ರೇನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಇದ್ದಕ್ಕಿದ್ದ ಹಾಗೆ ಹೀಗೆ ದಿಢೀರಂತ ಬದಲಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಇದರಿಂದ ಯಾರೋ ಇದ್ದಾರೆ ಅಂತಾನೆ ಅರ್ಥ. ಇದನ್ನೆಲ್ಲ ಶಾಂತಿ ಮೇಲಿರೋ ಪ್ರೀತಿಯಿಂದ ಮಾಡಿದ್ದಾರೆ ಅನ್ಕೊಂಡಿದ್ಯಾ? ಮತ್ತೆ ಸಿಂಪತಿ. ಆ ಯಮ್ಮಂಗೆ ದುಡ್ಡಿನ ವ್ಯಾಮೋಹ. ಸೊ ಇನ್ಶೂರೆನ್ಸ್ ಹಣ ಬಂದಿರೋದು ಗೊತ್ತಾಗಿನೇ ನಿಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ಯಾ? ಕೊಟ್ಟಿದ್ದಾರೆ ಅಲ್ಲ, ಯಶೋಧನ್ ಹಿಂದೆ ಇದ್ದು ಯಾರೋ ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅಂತ ಹೇಳು. ಅಲ್ವೇ, ಕಂಪ್ಲೇಂಟ್ ಕೊಡ್ಸೋ ಬದಲು ನಿಮ್ಮಿಬ್ಬರ ಹತ್ರನೇ ಕೂತ್ಕೊಂಡು ಮಾತಾಡಿ ಡೀಲ್ ಮಾಡ್ಕೋಬೋದಿತ್ತಲ್ವಾ? ಅದೇ ಪಾಯಿಂಟ್ ಕಣೆ ನಾನು ಯೋಚನೆ ಮಾಡ್ತಿರೋದು. ಆ ಯಶೋಧನ್ಗೆ ದುಡ್ಡಿನ ಆಸೆ ಇದ್ರು ಆಕೆ ಹಿಂದೆ ಇರೋನ್ಗೆ ದುಡ್ಡಿನ ಆಸೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಯಶೋಧ ಹಿಂದೆ ಇರೋರ್ಗೆ ಏನಾಗಬೇಕು ಹಾಗಾದ್ರೆ? ಅವರಿಗೆ ನಾನು ಸುಶಾಂತ್ ಒದ್ದಾಡೋದನ್ನ ನೋಡಬೇಕು. ನಮ್ಮಿಬ್ಬರನ್ನ ಜೈಲಿಗೆ ಕಳಿಸ್ಬೇಕು. ಅವ್ರ ಉದ್ದೇಶ ಇದೆ ಅನ್ನೋದೇ ಆದ್ರೆ ಅವರು ನನಗೂ ಸುಶಾಂತ್ಗೂ ಇಬ್ರಿಗೂ ಸಂಬಂಧಪಟ್ಟಿರೋರು. ಕಾಮನ್ ಫ್ರೆಂಡ್ ಅಂತೀವಲ್ಲ, ಆ ಥರ ಯಾರೋ ಕಾಮನ್ ಶತ್ರುನೇ ಆಗಿರ್ಬೇಕು. ಸೂಪರ್ ಮಂತ್ರ. ನಿನ್ ಹಾಗೆ ಎದುರಾಳಿನ ಅನಲೈಸ್ ಮಾಡೋರ್ನ ನಾನು ಇದುವರೆಗೂ ನೋಡೇ ಇಲ್ಲ. ನಾನೇನೇ ಅನಲೈಸ್ ಮಾಡಿದ್ರು ನನ್ನ ಮನಸ್ಸಿಗೆ ಆ ಯಶೋಧನ್ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ವಿಷಯನ ಸುಶಾಂತ್ಗೆ ಹೇಳಿದ್ರೆ ಅವ್ರು ಅದನ್ನ ಸೀರಿಯಸ್ ಆಗಿ ತಗೋತಿಲ್ಲ. ಇದನ್ ಜಾಸ್ತಿ ಕಿತ್ಕಕ್ಕೆ ಹೋಗ್ಬೇಡ ಅಂತಾರೆ. ಆ ಯಶೋಧ ಯಾಕೆ ಎಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ತಿಳ್ಕೋಬೇಕು. ಎಸ್, ಯು ಆರ್ ರೈಟ್ ಮಂತ್ರ. ನೀನ್ ಹೇಳ್ತಾ ಇರೋದನ್ನೆಲ್ಲ ಯೋಚನೆ ಮಾಡಿ ನೋಡಿದ್ರೆ ಆ ಯಶೋಧ ಹಾಗೆ ಲಾಯರ್ನ, ಅದರಲ್ಲೂ ಕ್ರಿಮಿನಲ್ ಲಾಯರ್ನ ಬುಕ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಅದನ್ನೇ ನಾನು ಬಂದಾಗಿಂದ ಹೇಳ್ತಾ ಇರೋದು. ಅದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ವೆರಿ ಸಿಂಪಲ್. ಆ ಯಶೋಧ ಕೇಸ್ನ ಯಾರು ಅಟೆಂಡ್ ಮಾಡ್ತಿದ್ದಾರೆ ಲಾಯರ್ನ ತಿಳ್ಕೊ. ಅವ್ರ ಹತ್ರ ನಾಜೂಕಾಗಿ ಮಾತಾಡಿದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಅಂತ ಆರಾಮಾಗಿ ತಿಳ್ಕೊಬಹುದು. ಬ್ರಿಲಿಯಂಟ್ ಐಡಿಯಾ. ಕೆಲವೊಂದ್ಸಲ ನಾನು ಸ್ಟಕ್ ಆದಾಗ ನೀನ್ ನನಗೆ ಒಳ್ಳೆ ಐಡಿಯಾ ಕೊಡ್ತೀಯ. ಮತ್ತ ಲಾಯರ್ ಯಾರು ಹೇಗೆ ಅಂತ ಕಂಡಿಡಿಯೋದು? ಕೋರ್ಟಲ್ಲಿ ಹಿಯರಿಂಗ್ ಬರೋವರೆಗೂ ಕಾಯಕ್ಕಾಗಲ್ಲ, ತುಂಬಾ ಲೇಟ್ ಆಗತ್ತೆ. ನಂಗೆ ಇದ್ರ ಮೇಲೆ ಐಡಿಯಾ ಬರಲ್ವೇ? ಲಾಸ್ಟ್ ಸ್ಟೇಷನಲ್ಲಿ ಸ್ಟಕ್ ಆಗಿರೋ ಟ್ರೈನ್ ಥರ ಆಗ್ಬಿಟ್ಟಿದ್ದೀನಿ. ಏನಂದೆ ನೀನು? ಲಾಸ್ಟ್ ಸ್ಟೇಷನ್. ಕರೆಕ್ಟ್. ಯಾವ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆಯೋ ಅದೇ ಸ್ಟೇಷನ್ ಅಲ್ಲಿರೋ PC ಪರಿಚಯ ಆದ್ರೆ ಸಾಕು. ಯಶೋಧಮ್ಮನ್ ಪರವಾಗಿರೋ ಲಾಯರ್ ಡೀಟೇಲ್ಸ್ ಎಲ್ಲ ಸಿಕ್ಬಿಡತ್ತೆ. ಕರೆಕ್ಟ್ ತಾನೆ? ಖಂಡಿತ ಸಿಗುತ್ತೆ. ಬೆಸ್ಟ್ ಐಡಿಯಾ. ಬನ್ನಿ ಗೌಡ್ರೆ. ಯಜಮಾನ್ರೆ, ಶಂಕರು ಊರಿಂದ ಗೌಡ್ರು ಬಂದಿದ್ದಾರೆ. ಓಹೋ, ರಾಜು ಗೌಡ್ರೆ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ. ಮತ್ತೆ ಚೆನ್ನಾಗಿದ್ದೀರಾ? ಸುಮತಿ, ಏನ್ರಿ? ಒಂದ್ ಲೋಟ ಕುಡಿಯಕ್ಕೆ ಕಾಫಿ ನಮಸ್ತೆ ಅಮ್ಮ. ತಗೊಂಬಾ. ಕಾಫಿ ಏನ್ ಬೇಡಮ್ಮ, ನೀರ್ ಸಾಕು. ರಾಜು ಗೌಡ್ರೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸಂತೋಷ. ತೊಳಿ. ನಮಸ್ಕಾರ ಅಮ್ಮ. ನಮಸ್ತೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಕೊಡಪ್ಪ ಇಲ್ಲಿ. ಹಾ, ತಗೊಳ್ಳಿ. ತಗೊಮ್ಮ, ದೇವ್ರ ಪ್ರಸಾದ. ನಮ್ಮ ಊರಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ವೀರಣ್ಣವ್ರ ಕುಟುಂಬದ ಹೆಸರು ಹೇಳ್ದೆ ಅಮ್ಮನವ್ರ ಪೂಜೆ ಆಗುತ್ತಾ? ಅದಕ್ಕೆ ಪ್ರಸಾದ ತಗೊಂಬಂದು ಕೊಟ್ಟೆ. ತುಂಬಾ ಸಂತೋಷ ರಾಜು ಗೌಡ್ರೆ.
ಒಂಥರ ಧನ್ಯತೆನೂ ಆಯ್ತು. ನೀವು ಅಷ್ಟು ದೂರದಿಂದ ನಮ್ಮ ಹುಡುಕೊಂಬಂದು ಪ್ರಸಾದ ಕೊಟ್ಟಿದ್ದೀರಲ್ಲ, ದೇವರ ಆಶೀರ್ವಾದ ಸಿಕ್ಕಿದಂಗೂ ಆಯ್ತು. ಮತ್ತೆ ರಾಜು ಗೌಡ್ರೆ, ಊರಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಕುಟುಂಬದವ್ರು ಇಲ್ಲ ಅನ್ನೋದೊಂದು ಬಿಟ್ಟು. ನಮಗೂ ಅಷ್ಟೇನೆ. ಆ ದೇವ್ರು ಯಾವಾಗ ಊರಿಗೆ ಕರೆಸ್ಕೊತಾನೋ ಆದಷ್ಟು ಬೇಗ ಬಂದ್ಬಿಡ್ತೀವಿ. ನಮಗೂ ನಮ್ಮೂರ್ ಜನನ ನಮ್ಮೂರ್ನ ಬಿಟ್ಟಿರಕ್ಕೆ ಸ್ವಲ್ಪ ಕಷ್ಟನೇ. ಅಣ್ಣನ ಆರೋಗ್ಯ ಸರಿ ಹೋದ್ರೆ ಮತ್ತೆ ನಮ್ಮೂರ್ಗೆ ಬಂದ್ಬಿಡ್ತೀವಿ. ಮನುಷ್ಯನ ಮೂಲ ಎಲ್ಲಿರುತ್ತೋ ಅಲ್ಲೇ ತಾನೆ ನಮಗೂ ನೆಮ್ಮದಿ ಇರುತ್ತೆ. ಸರಿಯಾಗಿ ಮಾತು ಹೇಳಿದ್ರಮ್ಮ. ವೀರಣ್ಣವ್ರೆ, ಹೋದ್ಸಲ ಜಾತ್ರೆಲಿ ಟ್ರಾನ್ಸ್ಫಾರ್ಮ್ ಕೊಡಿಸಿದ್ರಲ್ಲ ನೀವು? ಹೌದು. ಅದು ಕೆಟ್ಟೋಯ್ತು ಅಂತ ರಿಪೇರಿ ಕೊಟ್ಟಿದ್ದೀವಿ. ಅದು ರಿಪೇರಿ ಆಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ರಾಜಗೌಡ್ರೆ? ಇವತ್ತಿನವರೆಗೂ ಆ ಟ್ರಾನ್ಸ್ಫಾರ್ಮರ್ ಸರಿನೇ ಆಗಿಲ್ವಾ? ಅಲ್ಲ, ಒಂದ್ಸರಿ ಪಂಚಾಯತಿಲಿ ಎಲ್ಲ ಸರಿ ಅದನ್ನ ಸರಿ ಮಾಡಿಸ್ಬೇಕು ಅಂತ ನಿರ್ಣಯ ತಗೊಂಡಿದ್ವಲ್ಲ. ಹೊಸದ್ ಕೊಡ್ಸಿ ಅಂತ ಕೇಳಿದ್ವಪ್ಪ. ಅದು ಅಲ್ದೆ ಟ್ರಾನ್ಸ್ಫಾರ್ಮ್ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ಮಾಡಿಸ್ಕೊಟ್ರೆ. ರಾಜುಗೌಡ್ರೆ, ಎಂತ ಮಾತು ಅಂತ ಆಡ್ತೀರಾ? ಅದನ್ನ ನೀವು ಕೇಳಬೇಕಾ? ಸರಿ ಮಾಡಿಸ್ಬೇರೇಣ ಅಂದ್ರೆ ಮಾಡಿಸ್ಕೊಡ್ತೀನಪ್ಪ, ಅದು ನನ್ನ ಕರ್ತವ್ಯ ತಾನೇ. ಹಾ ಸುಮಾ. ಮತ್ತೆ ರಾಜುಗೌಡ್ರೆ, ನಾನೊಂದು ವಿಷಯ ಹೇಳೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಏನ್ ರಾಜುಗೌಡ್ರೆ? ನಿನ್ನೆ ರಾತ್ರಿ ಅಮ್ಮನವರು ಕನ್ಸಲ್ ಬಂದಿದ್ರು. ವೀರಣ್ಣವ್ರೆ ದೇವಸ್ಥಾನಕ್ಕೆ ದೀಪದ ವ್ಯವಸ್ಥೆ ಮಾಡಬೇಕು ಅಂತ ನಾನು ಅವ್ರ ಇಡೀ ಕುಟುಂಬನೇ ಕಾಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಇನ್ನ ತಡ ಮಾಡಬಾರ್ದು ಅಂತ ನ್ಯಾರವಾಗಿ ನಿಮ್ ನೋಡಕ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ರೀ? ಅಚ್ಚು ಬಾಕಂದ, ಬಾಪ ನಿನ್ ಕೈಯಾರೆ ಕೊಡು. ಕೊಡೋವ್ರಿಗೆ. ಉಪಕಾರ ಆಯ್ತು ವೀರಣ್ಣವ್ರೆ. ಬಂದ್ ಕೆಲ್ಸ ಆಯ್ತು ಅಂತ ಪ್ರತಿ ಸಲ ಹೊರಟೋದಂಗೆ ಇವಾಗ್ಲೂ ಹೊರಟೋಗ್ಬಿಡ್ಬೇಡಿ. ಊಟ ಮಾಡ್ಕೊಂಡೇ ಹೋಗ್ಬೇಕು. ನಮ್ ಶಂಕರು ನಿಮ್ಮನ್ನ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾನೆ. ಆಯ್ತಾಯ್ತು. ಮನೆ ಯಜಮಾನಿ ಮಾತು ಕೇಳದೆ ಇರೋಕ್ಕಾಗತ್ತಾ? ಬನ್ನಿ ಊಟಕ್ಕೆ ಹೋಗೋಣ. ಬನ್ನಿ. ಸರಿ ಬಾಪ ಬನ್ನಿ. ಬನ್ನಿ ರಾಜುಗೌಡ್ರೆ. ಹಲೋ ಮೇಡಮ್, ನೀವು ಕೇಳ್ತಾ ಇದ್ರಲ್ಲ ಕೇಸ್ನ ರೀಓಪನ್ ಮಾಡಿಸಿದ ಲಾಯರ್ ಯಾರು ಅಂತ? ಹೌದು, ಕೇಳಿದ್ದೆ. ಯಾರು? ಏನಾದ್ರೂ ಗೊತ್ತಾಯ್ತಾ? ನನ್ನ ಮಗಳು ಶಾಂತಿ ಬೆಟ್ಟದ ಮೇಲಿಂದ ಕಾಲ್ ಜಾರಿ ಬಿದ್ದು ಹೋಗಿ ಸತ್ತೋದ್ಲು ಅಂತ ಹೇಳಿದ್ರು ಸರ್. ಹೀಗೆ ಸತ್ತೋಗಿರೋ ನನ್ನ ಮಗಳ ಹೆಸರಲ್ಲಿ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿದೆಯಂತೆ. ನನ್ನ ಅಳಿಯ ಸುಶಾಂತ್ ಮತ್ತವ್ರ 2ನೇ ಹೆಂಡತಿ ಮಂತ್ರ ಆ ಇನ್ಶೂರೆನ್ಸ್ ದುಡ್ಡುಗೋಸ್ಕರ ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅನುಮಾನ ಸರ್. ಮೇಡಮ್, ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ನೀವು ಕಳಿಸಿರೋ ಅಮೌಂಟು ತಲುಪಿದೆ. ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.